ಒಂದು ಕಾಡಿನಲ್ಲಿ ಒಂದು ನರಿ ಮತ್ತೆ ಕೊಕ್ರೆ ವಾಸ ಮಾಡ್ತಾ ಇದ್ವು. ಅವರಿಬ್ಬರಿಗೂ ತುಂಬಾ ಸ್ನೇಹ ಇತ್ತು. ಒಂದಿನ ಬೆಳಗ್ಗೆ ಕೊಕ್ರೆ ಹತ್ರ ನರಿ ಹೇಳುತ್ತೆ, ಮಿತ್ರ, ನಾಳೆ ನೀನು ನನ್ ಜೊತೆಗೆ ಊಟಕ್ಕೆ ಬಾ ಅಂತ. ನರಿ ಕರೆದಿದ್ದನ್ ಕೇಳಿ ಕೊಕ್ರೆಗೆ ತುಂಬಾ ಖುಷಿ ಆಯ್ತು. ಸರಿ ಅಂತ ಹೇಳಿ ಕೊಕ್ರೆ ನರಿ ಮನೆಗೆ ಊಟಕ್ಕೆ ಹೋಯ್ತು. ದುರಾಸೆ ಇರೋ ನರಿ ಕೊಕ್ರೆಗೆ ಒಂದು ತಟ್ಟೆಯಲ್ಲಿ ಪಾಯಸವನ್ನು ಕೊಡ್ತು. ಕೊಟ್ಮೇಲೆ ಹೇಳ್ತು, ಮಿತ್ರ, ನಾವಿಬ್ರು ಈ ಪಾತ್ರೆಯಲ್ಲಿ ಒಟ್ಟಿಗೆ ಊಟ ಮಾಡೋಣ ಅಂತ. ಆದ್ರೆ ಊಟ ಮಾಡೋ ಸಮಯದಲ್ಲಿ ಕೊಕ್ರೆಗೆ ಕೊಕ್ಕಿನಿಂದ ಆ ತಟ್ಟೆಯಲ್ಲಿರೋ ಪಾಯಸವನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗ್ಲಿಲ್ಲ. ಇದರಿಂದ ಕೊಕ್ರೆಗೆ ಪಾಯಸವನ್ನ ನೋಡ್ಲಿಕ್ಕಾಯ್ತು ವಿನಃ ಅದನ್ನ ತಿನ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಆದ್ರೆ ನರಿ ಮಾತ್ರ ಆ ಎಲ್ಲ ಪಾಯಸವನ್ನ ತಿಂದು ಖಾಲಿ ಮಾಡ್ಬಿಡ್ತು. ಕೊಕ್ರೆ ಮಾತ್ರ ಹಸುವಿನಿಂದನೇ ತನ್ನ ಮನೆಗೆ ಹೋಗೋ ಪ್ರಸಂಗ ಬಂತು. ನರಿಯಿಂದ ಮೋಸ ಹೋದ ಕೊಕ್ರೆ ಯೋಚನೆ ಮಾಡ್ತು, ಮೋಸ ಮಾಡೋರ್ ಜೊತೆ ಮೋಸದಿಂದನೇ ವರ್ತನೆ ಮಾಡ್ಬೇಕು ಅಂತ ಅನ್ಕೊಂಡು, ನರಿ ನನ್ ಜೊತೆ ಹೇಗ್ ನಡ್ಕೊಂಡಿದ್ಯೋ ನಾನು ಕೂಡ ಅವನ್ ಜೊತೆ ಹಾಗೆ ನಡ್ಕೊಳ್ತೀನಿ ಅಂತ ನಿರ್ಧಾರ ಮಾಡಿ ಮಾರನೇ ದಿನ ಕೊಕ್ರೆ ನರಿಯನ್ನ ಊಟಕ್ಕೆ ಕರೆಯುತ್ತೆ. ಮಿತ್ರ, ನೀನು ನಾಳೆ ಸಂಜೆ ನಮ್ಮನೆಗೆ ಊಟಕ್ಕೆ ಬರ್ತೀಯಾ ಅಂತ ಕೇಳ್ತು. ಕೊಕ್ರೆ ಕರೆದಿದ್ ಕೇಳಿ ನರಿಗೆ ತುಂಬಾ ಸಂತೋಷ ಆಯ್ತು. ಅರೆ, ತುಂಬಾ ಚೆನ್ನಾಗಿರೋ ಭೋಜನ ಸಿಗತ್ತೆ ಅಂತ ಅನ್ಕೊಂಡು ಸಂಜೆ ಊಟಕ್ಕಾಗಿ ಕೊಕ್ರೆ ಮನೆಗೆ ಹೋಯ್ತು. ನರಿ ಕೊಕ್ರೆ ಮನೆಗೆ ಬರೋಷ್ಟ್ರಲ್ಲಿ ಕೊಕ್ರೆ ಒಂದು ಕಿರಿಯದಾದಂತಹ ಬಾಯಿ ಇರೋಂತಹ ಒಂದು ಬಾಟ್ಲಿಲಿ ಪಾಯಸವನ್ನ ತುಂಬಿಟ್ಟಿತ್ತು. ನರಿ ಬಂದ ತಕ್ಷಣ, ಮಿತ್ರ, ನಾವಿಬ್ರು ಈ ಬಾಟ್ಲಿಲಿರೋ ಪಾಯಸವನ್ನ ತಿನ್ನೋಣವಾ ಅಂತ ಕೇಳ್ತು. ಆಗ ಕೊಕ್ರೆ ಮಾತ್ರ ತನ್ನ ಕೊಕ್ಕಿಂದ ಆ ಪಾಯಸವನ್ನೆಲ್ಲ ಸುಲಭವಾಗಿ ತಿಂತು. ಆದ್ರೆ ನರಿಗ್ ಮಾತ್ರ ಆ ಚಿಕ್ಕ ಬಾಯಿ ಇರೋ ಬಾಟ್ಲಿಲಿ ಪಾಯಸ ತಿನ್ಲಿಕ್ಕೆ ಆಗ್ಲಿಲ್ಲ. ಅದೇ ಸಮಯಕ್ಕೆ ಕೊಕ್ರೆ ಎಲ್ಲ ಪಾಯಸವನ್ನ ತಿಂದು ಖಾಲಿ ಮಾಡ್ಬಿಡ್ತು. ನರಿ ಮಾತ್ರ ಕೇವಲ ಈರ್ಷೆಯಿಂದ ನೋಡ್ತಾ ಕುಳಿತುಕೊಳ್ಬೇಕಾಯ್ತು. ಹೀಗಾಗಿ ನರಿ ಕೊಕ್ರೆ ಜೊತೆ ಯಾವ ರೀತಿ ವರ್ತನೆ ಮಾಡ್ತೋ, ಕೊಕ್ರೆ ಕೂಡ ನರಿ ಜೊತೆ ಅದೇ ತರ ವರ್ತನೆ ಮಾಡಿ ಪ್ರತಿಕಾರವನ್ನ ತೀರಿಸ್ಕೊಳ್ತು. ಅದರಿಂದ ಮಕ್ಕಳೇ, ನಾವೇನ್ ತಿಳಿಬೇಕು ಇದರಿಂದ? ದುಷ್ಟ ವ್ಯವಹಾರವನ್ನ ಮಾಡಿದ್ರೆ ಫಲ ಯಾವಾಗ್ಲೂ ದುಃಖಕರವಾಗೇ ಇರುತ್ತೆ. ಆದ್ರಿಂದ ಜೀವನದಲ್ಲಿ ಯಾವಾಗ್ಲೂ ಉತ್ತಮ ವ್ಯವಹಾರವನ್ನೇ ಮಾಡಬೇಕು. ತಿಳಿತಲ್ವಾ?